ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲೇ ಮುಂದೆ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಂತಹ ಕಾಂಗ್ರೆಸ್ ನಾಯಕರು ಈಗ ಉಲ್ಟಾ ಹೊಡಿತಾ ಇದ್ದಾರಾ? ಯಾಕೆ ಪ್ರಶ್ನೆ ಹೇಳ್ತಾ ಇದೆ ಅಂತಂದ್ರೆ SM ಕೃಷ್ಣ ಹೆದ್ದಾರಿ ಉದ್ಘಾಟನೆ ಕಾರ್ಯಕ್ರಮ ಏನು ನಡೀತಲ್ಲ, ಈ ಕಾರ್ಯಕ್ರಮದ ವಿಚಾರದಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರೇ ಬರಲಿಲ್ಲ. ಯಾವ ನಾಯಕರು ಕೂಡ, ಒಬ್ಬ ಸೋಮಶೇಖರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಸಿದ್ದರಾಮಯ್ಯ ಅವರ ಹೆಸರು ಹೇಳಲಿಲ್ಲ. ಯಾವ ಪೋಸ್ಟರ್ನಲ್ಲೂ ಕೂಡ ಒಂದೇ ಒಂದು ಚಿತ್ರ ಕೂಡ ಕಾಣಲಿಲ್ಲ ಸಿದ್ದರಾಮಯ್ಯನವರದ್ದು. ಇದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಒಂದೇ ತಿಂಗಳಲ್ಲಿ ಮೂಲ ಗುಂಪಾದ್ರ ಸಿದ್ದರಾಮಯ್ಯ, ಅನುದಾನ ಕೊಟ್ಟ ಮಾಜಿ ಸಿಎಂ ನೆನೆಯದ ನಾಯಕರು. ಹೌದು, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹಾಲಿ ಸಿಎಂ DK ಶಿವಕುಮಾರ್ ಕಾಂಗ್ರೆಸ್ನ ಜೋಡೆತ್ತುಗಳು, ಎರಡು ಶಕ್ತಿಗಳು. ಇವರಿಬ್ಬರ ನೇತೃತ್ವದಲ್ಲೇ ಚುನಾವಣೆ ಎದುರಿಸುತ್ತೇವೆ, ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲೇ ಸರ್ಕಾರ ನಡೆಯಲಿದೆ ಅಂತ ಮಾಧ್ಯಮಗಳ ಮುಂದೆ ಸಿಎಂ DKಶಿ ಹೇಳಿಕೆ ನೀಡಿದ್ರು. ಆದರೆ ಇದೀಗ ನಾಯಕರು ತಮ್ಮ ಮಾತುಗಳನ್ನು ಮರೆತಂತೆ ಕಾಣ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಅಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಮರೆತು ಬಿಡ್ತಾ ಅನ್ನೋಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಯಾಕಂದರೆ ಇನ್ನೂ ಅವರು ಅಧಿಕಾರದಿಂದ ಇಳಿದು ಒಂದು ತಿಂಗಳು ಕೂಡ ಆಗಿಲ್ಲ, ಆಗಲೇ ರಾಜ್ಯ ಸರ್ಕಾರ ಅವರನ್ನು ಮರೆತು ಬಿಡ್ತಾ ಅನ್ನೋಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಮೊದಲೇ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಭಾಷಣ ನೀಡಿದ್ದಕ್ಕೆ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ರು. ಇದರ ನಡುವೆ ನಿನ್ನೆ ನಡೆದ ಕೆಂಪೇಗೌಡ ಬಡಾವಣೆಯ ನೂತನ ರಸ್ತೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯೋಜನೆಗೆ ಅನುದಾನ ನೀಡಿದ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವೇ ಇರಲಿಲ್ಲ. ಅಲ್ಲದೆ 10 ಕಿಲೋಮೀಟರ್ ರಸ್ತೆಯಲ್ಲಿ ಒಂದೇ ಒಂದು ಬ್ಯಾನರ್ನಲ್ಲಿ ಸಿದ್ದರಾಮಯ್ಯ ಫೋಟೋ ಕಾಣಿಸಲಿಲ್ಲ. ಅವರು ನಮ್ಮ ಜನಪ್ರಿಯ ನಾಯಕರು, ನಮ್ಮೆಲ್ಲರ ಹಿರಿಯ ನಾಯಕರು. ಹಾಗಾಗಿ ಅವರು ಅಗೌರವ ತೋರಿಸುವಂಥ ಕೆಲಸ ನಾವು ಮಾಡೋದೇ ಇಲ್ಲ. ಮತ್ತು ಸಿದ್ದರಾಮಯ್ಯನವರು ಮತ್ತೊಮ್ಮೆ 2028ರ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಚುನಾವಣೆ ನಿಲ್ತಾರೆ. ಮತ್ತು ಅವರು ನಮ್ಮೆಲ್ಲರ ಹಿರಿಯ ನಾಯಕರು, ದೊಡ್ಡ ನಾಯಕರು. ಸೊ ಇವತ್ತು ಕಾರ್ಯಕ್ರಮ ಕರೆದಿಲ್ಲ ಅಂತ ನಾವು ಪ್ರೋಟೋಕಾಲ್ ಫಾಲೋ ಮಾಡಿರ್ತೇವೆ. SM ಕೃಷ್ಣ ರಸ್ತೆ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮ ಇತ್ತು. ಅಲ್ಲಿ ಶಾಸಕ ST ಸೋಮಶೇಖರ್ ಮಾತ್ರ ಸಿದ್ದರಾಮಯ್ಯ ಸಹಕಾರದ ಬಗ್ಗೆ ಮಾತನಾಡಿದರು. ಆ ಬಳಿಕ ಮಾತನಾಡಿದ ಸಿಎಂ ಆಗಲಿ DCM ಆಗಲಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಹೆಸರು ಹೇಳಲಿಲ್ಲ. ಅಲ್ಲದೆ ಕೆಂಪೇಗೌಡ ಬಡಾವಣೆ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಕೊಟ್ಟ ಸಹಕಾರದ ಬಗ್ಗೆ ನೆನಪಿಸಿಕೊಳ್ಳುವ ಗೋಜಿಗೂ ಹೋಗಲಿಲ್ಲ. ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಸಂತೋಷದಿಂದ ಇದ್ದಾರೆ. ಇವತ್ತು 10.5 ಕಿಲೋಮೀಟರ್, ಹೆಚ್ಚು ಕಡಿಮೆ 351 ಎಕರೆ ಏನಿದೆ, ಅದರಲ್ಲಿ 50% ಡೆವಲಪ್ಮೆಂಟ್ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆ ಮೈಸೂರಿಗೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯನವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರ ಹಾಕಿ ಕಲಾ ತಂಡಗಳು ಸ್ವಾಗತಿಸಿದ್ರು. ಈ ವೇಳೆ ಸಿದ್ದರಾಮಯ್ಯನವರಿಗೆ ಮಾಜಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಹಾಗೂ ಶಾಸಕ ಹರೀಶ್ ಸಾಥ್ ನೀಡಿದರು. ಮೈಸೂರು ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಮಾಡಿರೋ ಪೋಸ್ಟ್ ತೀವ್ರ ಕುತೂಹಲ ಮೂಡಿಸಿದೆ. ಅಧಿಕಾರ ಎನ್ನುವುದು ಜನಸೇವೆಗೆ ದೊರೆತ ಭಾಗ್ಯ. ಜಗಮೆಚ್ಚುವ ರೀತಿ ಜನಸೇವೆ ಮಾಡಿದ್ದೇನೆಂಬ ಭಾವನೆ ನನಗಿದೆ. ಹುಟ್ಟೂರಿಗೆ ಆಗಮಿಸಿದಾಗ ಇದೇ ಅನುಭವವಾಯಿತು. ಸಿಎಂ ಸಿಂಹಾಸನ ನಶ್ವರ, ಜನರ ಹೃದಯ ಸಿಂಹಾಸನ ಶಾಶ್ವತ ಅಂತ ಸಿದ್ದರಾಮಯ್ಯ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಸಿದ್ದರಾಮಯ್ಯ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಅಧಿಕಾರದಿಂದ ಇಳಿದ ಬಳಿಕ ಉದಾಸೀನ ಭಾವನೆ ಆಡಳಿತ ನಡೆಸುವವರಲ್ಲಿ ಮೂಡಿದೆ. ಸರ್ಕಾರದ ಈ ನಡೆ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ.